ಕೇಳಿಸ್ಕೊಳ್ಳಿ ಮೊದಲು ಸೌಂಡು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇದೇ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ಬಂದು ಬಾವಿ ಚಕ್ಲಿ. ಬಾವಿ ಚಕ್ಲಿ ಅಂದರೆ ಯಾಕೆ ಹೇಳ್ತೀವಿ ಅಂದರೆ, ನೋಡಿ ಬಾವಿ ಹಳ್ಳವಾಗಿರುತ್ತಲ್ವ, ರೌಂಡಾಗಿ ಒಂದ್ರ ಮೇಲೆ ಒಂದು ಸುತ್ತೋದು, ಅದಕ್ಕೆ ಇದನ್ನು ಬಾವಿ ಚಕ್ಲಿ ಅಂತ ನಾನು ಕರಿತಾ ಇರೋದು. ನೀವೇನು ಬೇಕಾದ್ರೂ ಕರ್ಕೋಬೋದು. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು 3 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ರೆಡಿಮೇಡ್ ಪ್ಯಾಕೆಟಲ್ಲಿ ಬರುತ್ತಲ್ಲ ಅದೇನೆ. ಅದಕ್ಕೆ ಅರ್ಧ ಕಪ್ಪಷ್ಟು ಹುರ್ಗಡ್ಲೆ ಪುಡಿ ಹಾಕಬೇಕು. ಹುರ್ಗಡ್ಲೆ ಪುಡಿ ಫೈನಾಗಿ ಪೌಡ್ರ್ ಮಾಡಿ ಹಾಕಿ. ಕಲರ್ಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಕಾರದ ಪುಡಿ, ಒಂದೇ 1 ಟೀ ಸ್ಪೂನಷ್ಟು ಅಜ್ವೈನು ಹಾಕ್ಬಿಟ್ಟು 1 ಕಪ್ಗೆ 3 ಟೀ ಸ್ಪೂನು ಲೆಕ್ಕ ಆಯಿಲು, ಮಾಮೂಲಿ ಊಟ ಮಾಡೋ ಸ್ಪೂನು. ಇಲ್ಲಿ 9 ಸ್ಪೂನ್ ತೊಗೊಂಡಿದ್ದೀನಿ. 3 ಕಪ್ ಅಕ್ಕಿ ಹಿಟ್ಟಾಗಿರೋದ್ರಿಂದ 9 ಸ್ಪೂನ್ ಎಣ್ಣೆ ತೊಗೊಂಡು ಚೆನ್ನಾಗಿ ಕಾಯಿಸ್ಬಿಟ್ಟು ಆಮೇಲೆ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಈ ಥರ ನೊರೆ ಬರಬೇಕು ಹಾಕಿದಾಗ. ಅದಕ್ಕೆ ಹಿಟ್ಟು ಕಲಸಿ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಡಿ. ಈಗ ಮೊದಲು ಎಣ್ಣೆಗೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದೊಂದು ಕಣಕ್ಕೂ ಹೋಗಬೇಕು ಎಣ್ಣೆ, ಆವಾಗಲೇ ಕ್ರಿಸ್ಪಿಯಾಗಿ ಬರೋದು. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ಸಖತ್ ಸಾಫ್ಟಾಗಿ ಕಲಿಸ್ಕೋಬೇಕು, ಅಂದರೆ ತೆಳು ಅಲ್ಲ, ಸಾಫ್ಟ್ ಇರಬೇಕು. ಮತ್ತು ಇದೇ ಚಕ್ಲಿ ಒರಳಲ್ಲಿ ಬರೋಂಥ ಬಿಲ್ಲೆ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಈ ಒರಳಲ್ಲಿ 5ರಿಂದ 6 ಬಿಲ್ಲೆ ಕೊಟ್ಟಿರ್ತಾರೆ. ಇದರಲ್ಲಿ ಒಂದು ಚಕ್ಲಿ ಬಿಲ್ಲೆ. ಈಗ ಸ್ವಲ್ಪನೇ ಎಷ್ಟು ಇಡಿಸುತ್ತೋ ಒರಳೊಳಗಡೆ ಆ ಥರ ಉಂಡೆ ಮಾಡಿಕೊಂಡು ಹಾಕಿ ಚಕ್ಲಿನ ಒಂದು 5ರಿಂದ 6 ಬಟರ್ ಪೇಪರ್ ಮೇಲೆ ಸುತ್ತಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ ಇದು ಹೆಂಗೆ ಸುತ್ತಾ ಇದ್ದೀನಿ ಅಂದರೆ, ಪಕ್ಕ ಸುತ್ತಾ ಇಲ್ಲ, ಒಂದ್ರ ಮೇಲೆ ಒಂದು ಈ ಲೇಯರ್ ಆಗಿ ಬರುತ್ತೆ. ಅದಕ್ಕೆ ಇದು ಒಂಥರ ಆಳವಾಗಿ ಕಾಣಿಸುತ್ತೆ ನೋಡಿ, ಅದರಿಂದ ಬಾವಿ ಚಕ್ಲಿ ಅಂತ ಹೇಳೋದು. ಇದು ಚಿಕ್ಕದಾಗಿ ಬರುತ್ತೆ, ದೊಡ್ಡದಾಗಿ ಮಾಡ್ಕೊಳ್ಳೋಕೆ ಚೆನ್ನಾಗಿರಲ್ಲ. ಈ ಥರನೇ ಮಾಡ್ಕೋಬೇಕು. ನೀವು ಎಷ್ಟು ಎಣ್ಣೆ ಇಟ್ಟಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನಾನು 7ರಿಂದ 8 ಒಟ್ಟಿಗೆ ಹಾಕ್ತಾಯಿದ್ದೀನಿ. ಅಚ್ಕಾರದ ಪುಡಿ ಹಾಕಿರೋದ್ರಿಂದ ಕಲರು ಸ್ವಲ್ಪ ನೋಡ್ಕೊಳ್ತಾ ತೆಗಿಬೇಕು. ಕ್ರಿಸ್ಪಿಯಾಗಿ ಬರೋವರೆಗೂ ಆ ಎಣ್ಣೆ ಬಬಲ್ಸ್ ಬರುತ್ತಲ್ಲ ಅದೆಲ್ಲ ಕಡಿಮೆ ಆಗಬೇಕು. ಆಮೇಲೆ ಈ ಥರ ತೆಗೆದ್ರೆ ಸೂಪರಾದ ಕ್ರಿಸ್ಪಿ ಖಾರ ಚಕ್ಲಿ ರೆಡಿ, ಬಾವಿ ಚಕ್ಲಿ ರೆಡಿ ಆಗುತ್ತೆ. ಖಂಡಿತ ನೀವು ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಕಾಫಿ ಜೊತೆಗೋ ಟೀ ಜೊತೆಗೋ ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿ ನಾನು ಮುರಿದು ತೋರಿಸ್ತಾ ಇದ್ದೀನಿ, ಸಖತ್ ಕ್ರಿಸ್ಪಿಯಾಗಿ ಬಂದಿದೆ. ಖಂಡಿತ ಇದೇ ಅಳತೆಯಲ್ಲಿ ಟ್ರೈ ಮಾಡಿ, ನಿಮಗೂ ಇದೇ ಥರ ಚೆನ್ನಾಗಿ ಬರುತ್ತೆ. ಒಂದು ಸತಿ ಮಾಡಿ ಒಂದು ಡಬ್ಬಾಲಿ ಸ್ಟೋರ್ ಮಾಡಿಕೊಂಡ್ರೆ ಒಂದು 15 to 20 ಡೇಸು ಇಟ್ಕೊಂಡು ತಿನ್ಬೋದು. ಮಕ್ಕಳು ಕೇಳಿದಾಗ ಕೊಡ್ಬೋದು. ಓಕೆ ಫ್ರೆಂಡ್ಸ್, ಮತ್ತೆ ಬೇರೆ ವಿಡಿಯೋದಲ್ಲಿ